ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಮಸ್ತೆ ವೀಕ್ಷಕರೇ, ತಮ್ಮೆಲ್ಲರಿಗೂ ಅಕ್ಷಯ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ಅವರೆಕಾಳಿಂದ ಒಂದು ಒಳ್ಳೆ ರೆಸಿಪಿ ಮಾಡ್ಕೊಳ್ಳೋಣ. ಏನು ಅಂತೀರಾ? ಅವರೆಕಾಳು ಉಸ್ಲಿ ಅಥವಾ ಅವರೆಕಾಳು ಪಲ್ಯ. ಈಗಂತೂ ನೋಡಿ, ಅವರೆಕಾಳು ಸೀಸನ್ ಅಲ್ವಾ, ತುಂಬ ಚೆನ್ನಾಗಿರೋ ಅವರೆಕಾಳು ಸಿಗುತ್ತೆ ನಮಗೆ. ಕರೆಕ್ಟಾಗಿ ಮೀಡಿಯಮ್ ಆಗಿರುತ್ತೆ. ತುಂಬ ಬಲ್ತಿದ್ರೆ ನಾವು ಇದಕ್ಕೆ ಬೇಳೆ ಮಾಡ್ಕೊಳ್ಬೇಕು. ಈ ಥರ ಇದ್ದರೆ ನಾವು ಉಸ್ಲಿಗೆ, ಪಲ್ಯಕ್ಕೆ, ಇದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಈ ಪಲ್ಯ ನಾವು ಅನ್ನಕ್ಕೆ, ಮುದ್ದೆಗೆ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಕೊಬೋದು, ತಿನ್ಬೋದು. ಆಮೇಲೆ ಚಪಾತಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ ಪಲ್ಯ. ಚಪಾತಿ ಮಾಡಿಕೊಂಡು ದಿನ ಚಪಾತಿ ತಿನ್ನೋರಿಗೆ ಒಂದು ದಿನ ಡೈಲಿ ಒಂದೊಂದು ಪಲ್ಯ ಬೇಕಾಗುತ್ತಲ್ವ. ಸೊ ಅಂಥದ್ರಲ್ಲಿ ಈ ಸೀಸನಲ್ಲಿ ಈ ಥರ ಅವರೆಕಾಳು ಪಲ್ಯ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಸಿಂಪಲಾಗಿ ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ, ಇದು ಅಂಥ ಒಂದು ಪಲ್ಯ ಇದು. ಆದರೆ ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ ಇದನ್ನು ಹೀಗೆ ನಾವು ಮಾಡ್ಕೊಳ್ಳೋಣ. ಮೊದಲಿಗೆ ನಾವೇನು ಮಾಡಬೇಕು ಅಂದರೆ, ಒಂದು ಬಾಣಲಿ ಇಟ್ಕೊಳ್ಳೋಣ. ಸ್ಟವ್ ಮೇಲೆ ಇಟ್ಕೊಂಡು ಇದಕ್ಕೆ ಒಂದು 3ರಿಂದ 4 ಟೀ ಸ್ಪೂನ್ ಎಣ್ಣೆ, ಕೂಡ ಇದಕ್ಕೇನು ಜಾಸ್ತಿ ಬೇಕಾಗಿಲ್ಲ. ಒಂದು 3ರಿಂದ 4 ಟೀ ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ. ಸೊ ಎಣ್ಣೆ ಬಿಸಿ ಆದ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನು ಜೀರಿಗೆ, 1 ಟೀ ಸ್ಪೂನಷ್ಟು ಕಡಲೆಬೇಳೆ, 1 ಟೀ ಸ್ಪೂನಷ್ಟು ಉದ್ದಿನಬೇಳೆ, ಇಷ್ಟು ಹಾಕ್ಕೋಬೇಕು. ಹಾಕೋಣ. ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಕಡಲೆಬೇಳೆ, ಉದ್ದಿನಬೇಳೆ, ಆಮೇಲೆ ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಇಷ್ಟಾದಮೇಲೆ ನಾವೀಗ ಇದಕ್ಕೆ ಈರುಳ್ಳಿ ಹಾಕೋಣ. ಈರುಳ್ಳಿ ಸ್ವಲ್ಪ ಜಾಸ್ತಿ ತೊಗೋಬೋದು ವೀಕ್ಷಕರೇ. ಒಂದು 2 ಈರುಳ್ಳಿ ಎಷ್ಟು ತೊಗೊಂಡ್ರೆ ಚೆನ್ನಾಗಿರುತ್ತೆ. ಈರುಳ್ಳಿ ಏನು ಕಡಿಮೆನೇ ತೊಗೋಬೇಕು ಅಂತಿಲ್ಲ, ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಪಲ್ಯಕ್ಕೆ ಚೆನ್ನಾಗಿರುತ್ತೆ. ಸೊ ಸಣ್ಣದಾಗಿ ಹೆಚ್ಚಿಕೊಂಡು ಈರುಳ್ಳಿ, ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡ್ಕೊಂಡು ನಾನು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕಲರು ಚೇಂಜ್ ಆಗಲಿ. ಒಂದು 50% ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಬರಬೇಕು. ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಆದಷ್ಟು ನಮಗೆ ಯಾವುದೇ ಅಡುಗೆ ಆಗಲಿ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಸೊ ಹಾಗಾಗಿ ಫ್ರೈ ಆಗಲಿ ಈರುಳ್ಳಿ. ಈಗ ನಾವು ಒಂದು 4ರಿಂದ 5 ಹಸಿಮೆಣಸಿನಕಾಯಿ ಹಾಕ್ಕೊಳ್ಳೋಣ. ಸೊ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಜಾಸ್ತಿ ಹಾಕ್ಕೊಳ್ಳಿ. ಕಡಿಮೆ ಬೇಕು ಅಂದರೆ, ಮಕ್ಕಳು ತಿನ್ನೋದಿಲ್ಲ ಅನ್ನೋದಾದರೆ ಕಡಿಮೆನೇ ಹಾಕ್ಕೋಬೋದು. ಇದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಫ್ರೈ ಆದಷ್ಟು ಖಾರ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ. ಈಗ ನಾವು ಇದಕ್ಕೆ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಹಸಿ ವಾಸನೆ ಎಲ್ಲ ಹೋದರೆ ಚೆನ್ನಾಗಿರುತ್ತೆ. ಈಗ ನಾವು ಇದಕ್ಕೆ ಅರಿಶಿನ ಪುಡಿ ಹಾಕ್ಕೊಂಬೋಣ. ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೋಬೇಕು. ಲೋ ಫ್ಲೇಮಲ್ಲೇ ಇರಲಿ. ಯಾವುದೇ ಒಂದು ಪೌಡ್ರ್ ಹಾಕ್ಕೊಂಡಾಗ ಫ್ಲೇಮ್ನ ಹೈಯಲ್ಲಿ ಇಟ್ಕೋಬಾರ್ದು. ಲೋ ಫ್ಲೇಮಲ್ಲೇ ಇಟ್ಕೊಂಡು ಪೌಡ್ರ್ ಇಲ್ಲ ಅಂದರೆ ಈ ಗರಂ ಮಸಾಲ ಪೌಡ್ರ್ ಆಗಲಿ, ಧನಿಯಾ ಪೌಡ್ರ್ ಆಗಲಿ, ಈ ಅರಿಶಿನ ಪುಡಿ ಆಗಲಿ, ಮತ್ತು ಚಿಲ್ಲಿ ಪೌಡ್ರ್ ಆಗಲಿ, ಯಾವುದೇ ಪೌಡ್ರ್ ಹಾಕ್ಕೊಂಡಾಗ ಫ್ಲೇಮು ಲೋವಲ್ಲೇ ಇರಬೇಕು. ಈಗ ನಾವು ಅವರೆಕಾಳನ್ನ ಹಾಕ್ಕೊಂಬೇಡ. ಚೆನ್ನಾಗಿ 1-2 ಸಾರಿ ತೊಳ್ಕೊಂಡು ಅವರೆಕಾಳನ್ನ ಹಾಕ್ಕೋಬೇಕು. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಸ್ವಲ್ಪ ಬಿಸಿ ಆಗಬೇಕು. ಕಾಳು ಅದರಲ್ಲಿ ಹಂಗೆ. ಆಮೇಲೆ ಬೇಕಾದ್ರೆ ನಾವು ನೀರು ಹಾಕ್ಕೋಬೇಕು. ಮೊದಲೇ ನೀರು ಹಾಕ್ಕೊಳ್ಳೋಕ್ಕೆ ಹೋಗಬಾರ್ದು. ಈಗ ಒಂದು ಅರ್ಧದಿಂದ ಮುಕ್ಕಾಲು ಗ್ಲಾಸಷ್ಟು ನೀರು ಹಾಕ್ಕೊಂಬೇಡಿ. ಯಾಕಂದರೆ ಅವರೆಕಾಳು ಬೇಯಬೇಕಲ್ವ. ತುಂಬ ಜಾಸ್ತಿ ಹಾಕ್ಕೋಬಾರ್ದು ನೀರು. ಒಂದು ಅರ್ಧದಿಂದ ಮುಕ್ಕಾಲು ಗ್ಲಾಸ್ ಇಷ್ಟಾದರೆ ಸಾಕು. ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿಬಿಡೋಣ. ಒಂದು 5ರಿಂದ ಒಂದು 7ರಿಂದ 8 ನಿಮಿಷ ಬೇಕಾಗುತ್ತೆ ಈಗ ಕಾಳು ಬೇಯೋದಕ್ಕೆ. ಈಗ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 7ರಿಂದ 8 ನಿಮಿಷ ಚೆನ್ನಾಗಿ ಬೇಯಲಿ. ನಾವು ಹಾಕಿದ್ದೀವಲ್ಲ ನೀರು ಅಷ್ಟು ಸರಿ ಹೋಗುತ್ತೆ. ಸೊ ಅಷ್ಟು ಅದು ಇಂಗೋಷ್ಟಲ್ಲಿ ಕಾಳು ಕೂಡ ಬೆಂದುಬಿಟ್ಟಿರುತ್ತೆ ನೋಡಿ. ಈಗ ಸುಮಾರಾಗಿ ಬೆಂದಿದೆ ಕಾಳು. ಆಗಾಗ ನಾವು ಓಪನ್ ಮಾಡಿ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಸಿದೋಗ್ಬಿಡುತ್ತೆ, ತಳ ಹತ್ತಿ ಬಿಡ್ಬೋದು. ಸೊ ಹಾಗಾಗಿ ಆಗಾಗ ಕೈ ಆಡಿಸ್ಬಿಟ್ಟು ಹಾಗೆ ಮತ್ತೆ ಲಿಡ್ ಕ್ಲೋಸ್ ಮಾಡ್ತಾ ಇರಬೇಕು ನೋಡಿ. ಈಗ ಆಗಿದೆ. ಒಂದು ಮುಕ್ಕಾಲು ಭಾಗ ಚೆನ್ನಾಗಿ ಕಾಳುಗಳು ಬೆಂದುಬಿಟ್ಟಿದೆ ನೋಡಿ. ಒಂದು 70-80% ಅಷ್ಟು ಚೆನ್ನಾಗಿ ಕಾಳು ಬೆಂದಿದೆ. ಈಗ ನಾವು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಬಿಡೋಣ. ಉಪ್ಪು ಹಿಡಿಬೇಕಲ್ವ, ಸೊ ಉಪ್ಪು ಹಾಕ್ಕೊಂಬಿಡೋಣ. ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗಬೇಡಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಹಾಕಿದ್ಮೇಲೆ. ಇನ್ನು ಒಂದು 20-30% ಆದರೆ ಕಾಳುಗಳು ಚೆನ್ನಾಗಿ ಬೆಂದುಬಿಡುತ್ತೆ. ಸೊ ಮತ್ತೆ ಇದನ್ನು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಮತ್ತೆ ಬೇಯಿಸೋಣ. ಆ ನೀರೆಲ್ಲ ಪೂರ್ತಿ ಹಿಂಗೆ ಬಿಡಲಿ ನೋಡಿ. ಈಗ ಆಗಿದೆ. ಆಲ್ಮೋಸ್ಟು ಕಾಳುಗಳು ಚೆನ್ನಾಗಿ ಬೆಂದಿದೆ. ಈಗ ನಾವು ಇದಕ್ಕೆ ಒಂದು 2-3 ಟೀ ಸ್ಪೂನಷ್ಟು ತೆಂಗಿನ ತುರಿ ಹಾಕ್ಕೊಳ್ಳೋಣ. ತೆಂಗಿನ ತುರಿ ಹಾಕಿದ್ರೆ ರುಚಿ ಇನ್ನೂ ಚೆನ್ನಾಗಿ ಕೊಡುತ್ತೆ. ಸೊ ಹಾಗಾಗಿ ತೆಂಗಿನ ತುರಿ ಹಾಕ್ಕೊಳ್ಳೋಣ. ತೆಂಗಿನ ತುರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಪೂರ್ತಿಯಾಗಿ ಚೆನ್ನಾಗಿ ಕಾಳುಗಳು ಬೆಂದುಬಿಟ್ಟಿದೆ. ಈಗ ಇದಕ್ಕೆ ನಾವು ಟೇಸ್ಟ್ಗೋಸ್ಕರ ಒಂದು ಅರ್ಧ ಹೋಳು ನಿಂಬೆಹಣ್ಣಿನ ರಸ, ನಿಂಬೆಹಣ್ಣು ಜ್ಯೂಸು ತೊಗೊಂಡು ಹಾಕ್ಕೋಣ. ಆಗ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಒಂದು ಅರ್ಧ ಹೋಳಾದರೆ ಸಾಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಆಗಿದೆ ವೀಕ್ಷಕರೇ. ಈಗ ಇದಕ್ಕೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡ್ಕೋಬೋದು ನೋಡಿ. ಎಲ್ಲ ಚೆನ್ನಾಗಿದೆ, ನೀರೆಲ್ಲ ಚೆನ್ನಾಗಿ ಹಿಂಗಿಬಿಟ್ಟಿದೆ, ಕಾಳುಗಳು ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ಸೊ ಈಗ ಇನ್ನೇನು ಬೇಕಾದರೆ ಇನ್ನು ಹೆಚ್ಚಿಗೆ ಬೇಯೋಂಥ ಅಗತ್ಯ ಇಲ್ಲ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಡೋಣ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಒಂದು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಡಿ. ಈಗ ಬನ್ನಿ ಡಿಶ್ ಔಟ್ ಮಾಡ್ಕೊಳ್ಳೋಣ. ಸ್ಟವ್ ಆಫ್ ಮಾಡ್ಕೊಂಡಿದ್ದಾಯಿತು. ಈಗ ಡಿಶ್ ಔಟ್ ಮಾಡ್ಕೊಳ್ಳೋಣ ಬನ್ನಿ. ಅವರೆಕಾಳು ಪಲ್ಯ ರೆಡಿಯಾಗಿದೆ ವೀಕ್ಷಕರೇ. ತುಂಬಾ ಅದ್ಭುತವಾದಂಥ ರುಚಿಯಾಗಿರುತ್ತೆ. ಚಪಾತಿ, ಅನ್ನ, ಮುದ್ದೆಗೆ ನೆಂಚ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ವೀಕ್ಷಕರೇ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಆಮೇಲೆ ನನ್ನ ಅಕ್ಷಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಆಗ ನನ್ನ ಮುಂದಿನ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ. ಹಾಗೆ ಈ ಕಾಳು ಪಲ್ಯ ಮಾಡ್ಕೊಳ್ಳೋದನ್ನು ಕೂಡ ಖಂಡಿತ ಮರಿಬೇಡಿ.
ನೋಡಿ, ಸ್ವಲ್ಪ ಗಾರ್ನಿಷ್ಗೋಸ್ಕರ ನಾನು ಒಂದೆರಡು ಎಲೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡ್ಬಿಡ್ತೀನಿ. ಈಗ ನಮ್ಮ ಪಲ್ಯ ರೆಡಿ. ವೀಕ್ಷಕರೇ, ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.